ಈ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ದಿವಂಗತ ಕೃಷ್ಣರಾಯರು ನಂತರ RN ಲಕ್ಷ್ಮೀಪತಿಯವರ ಅಂತ ಪ್ರಬುದ್ಧ ಪ್ರಾಮಾಣಿಕ ಶುದ್ಧಹಸ್ತ ರಾಜಕಾರಣಿಗಳ ನಂತರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಿಗರ್ವಿಗಳು ಯಾವುದೇ ಕಳಂಕರಹಿತ ರಾಜಕಾರಣಿ ಯಾರಾದಿದ್ರೆ ಅದು ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಗ್ರಾಮ ಮಟ್ಟದಿಂದ ರಾಜಕಾರಣ ಮಾಡಿಕೊಂಡು ಬಂದು 5 ಬಾರಿ ಸತತವಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಅತ್ಯಂತ ಶುದ್ಧಹಸ್ತರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸಾಮಾನ್ಯ ಜನರಿಗೂ ಸಹ ಸ್ಪಂದಿಸುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಹೊಂದಿದ್ದಾರೆ. ಅವರ ಕುಟುಂಬ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥ ಒಂದು ಕುಟುಂಬ ಸಹ. ಅವರು ಸರಳ ಸಜ್ಜನ ವ್ಯಕ್ತಿ. ಅವರು ಮಂತ್ರಿ ಆಗಿದ್ದಾಗ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಫೋನ್ ಕರೆ ಮಾಡಿದ್ರು ಸಹ ಸ್ಪಂದಿಸಿ ಅವರ ಕಷ್ಟಕ್ಕೆ ಒಂದು ಪರಿಹಾರವನ್ನು ಕೊಟ್ಟಂಥ ವ್ಯಕ್ತಿ ಯಾರ ಇದ್ದರೆ ಅದು ನಮ್ಮ ಶಿವಶಂಕರ್ ರೆಡ್ಡಿ ಅವರು. ದುರದೃಷ್ಟ ಮೊನ್ನೆ ಗೊತ್ತಿಲ್ಲ ಈ ಕ್ಷೇತ್ರದ ಜನ ಯಾವ ಕಾರಣಕ್ಕೆ ನಮ್ಮ ಶಿವಶಂಕರ್ ರೆಡ್ಡಿಯನ್ನು ಸೋಲಿಸಿದ್ರು ಅಂತ. ಬಹುಶಃ ಈಗ ಈ ಕ್ಷೇತ್ರದ ಜನಕ್ಕೆ ಗೊತ್ತಾಗಿರ್ಬೋದು. ಎದ್ದು ಶಾಸಕರಾಗಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಮತ್ತು ಶಿವಶಂಕರ್ ರೆಡ್ಡಿ ಅವರ ಕಾರ್ಯವೈಖರಿಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗಿದೆ. ಬಹುಶಃ ಈಗ ಶಿವಶಂಕರ್ ರೆಡ್ಡಿ ಅಂತ ಒಬ್ಬ ರಾಜಕಾರಣಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಗುವುದು ಅಪರೂಪ. ಅದು ಯಾರ ಇದ್ರೆ ಅದು ಮೊಟ್ಟ ಮೊದಲನೇ ಅವರು ಶಿವಶಂಕರ್ ರೆಡ್ಡಿ ಅವರು ಅಂತ ನಾನು ನಿಮ್ಮ ಮುಖಾಂತರ ಈ ಕ್ಷೇತ್ರದ ಜನತೆಗೆ ಮತದಾರರಿಗೆ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಶಿವಶಂಕರ್ ರೆಡ್ಡಿ ಅವರು ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕವನ್ನು ಮಾಡ್ತಾ ಇದ್ದಾರೆ. ಅವ್ರು ಸೋತಿದ್ರು ಸಹ ಸುಮ್ಮನೆ ಕೂತಿಲ್ಲ. ನನ್ನ ಜನ ಸೋತಿದ್ದಾರೆ, ನನಗೆ ರಾಜಕಾರಣ ಬೇಕಿಲ್ಲ ಅಂತ ಸುಮ್ಮನೆ ಕೂತಿಲ್ಲ. ಆದರೂ ಜನರ ಮಧ್ಯೆ ಸದಾ ಇದ್ದಾರೆ. ಈಗಲೂ ಸಹ ಅವರು ಶಾಸಕರು ಅಲ್ಲದೇ ಇದ್ರೂ ಸಹ ಸರ್ಕಾರದಿಂದ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಕ್ಷೇತ್ರದ ಕಟ್ಟಕಡೆಯ ಮತದಾರನಿಗೂ ಸಹ ನಾನು ಮನವಿ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಬರುವಂಥ ಅದು ತಾಲೂಕ್ ಪಂಚಾಯತಿ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇರಲಿ, ನಗರಸಭೆಯಲ್ಲಿ ಅಥವಾ ಮುಂಬರುವ ಅಸೆಂಬ್ಲಿ ಚುನಾವಣೆ ಇರಲಿ, ನಮ್ಮ ಶಿವಶಂಕರ್ ರೆಡ್ಡಿಯವರ ನೇತೃತ್ವದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ್ತೊಮ್ಮೆ ನಮ್ಮ ಶಿವಶಂಕರ್ ರೆಡ್ಡಿಯವರು ಶಾಸಕರಾಗಿ ಆಯ್ಕೆಯಾಗುವಂಥ ಒಂದು ಕೆಲಸ ಆಗಬೇಕು. ಆವಾಗ ಈ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ನ್ಯಾಯ ಸಿಗ್ತದೆ, ಶಾಂತಿ ನೆಮ್ಮದಿಯಿಂದ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತೇನೆ. ಥ್ಯಾಂಕ್ ಯು.